ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹಲಸಿನ ಹಣ್ಣಿನ ಸೀಸನು. ತುಂಬ ಥರದ ರೆಸಿಪೀಸ್ ಎಲ್ಲ ನಾವು ಮಾಡಿ ತಿಂತಾ ಇರ್ತೀವಿ. ಹಾಗೆಯೇ ಎಷ್ಟೊಂದು ಸಲ ಹಲಸಿನ ಹಣ್ಣು ತಿಂದು ತಿಂದು ಬೇಜಾರು ಬಂದಿರುತ್ತೆ. ಸೊ ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಿಮಗೆ ಬೇರೆ ಬೇರೆ ರೀತಿಯ ರೆಸಿಪಿಗಳೆಲ್ಲ ತಿಂದು ಕೆಲವೊಂದು ಸಲ ಬೇಜಾರು ಬಂದಿರುತ್ತೆ. ಎಲ್ಲವನ್ನು ಟ್ರೈ ಮಾಡಿರ್ತೀರ, ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಇರುತ್ತೆ. ತುಂಬ ಟೇಸ್ಟಿಯಾಗಿ ಬಂತು. ನಾನು ಕೂಡ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ಸೊ ನೋಡೋಣ ಯಾವ ಥರ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ 1.5 ಲೋಟ ಆಗುವಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನೀವು ರೈಸ್ ಫ್ಲೋರಲ್ಲಿ ಕೂಡ ಮಾಡ್ಕೋಬೋದು, ಬಟ್ ರವೆಯಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೆಸಿಪಿಯನ್ನು ಬಾಳೆ ಎಲೆಯಲ್ಲಿ ಮಾಡೋದು, ಹಾಗಾಗಿ ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಿಮ್ಮ ಹತ್ರ ಅರಿಶಿನ ಎಲೆ ಇದ್ದರೆ ಅದರಲ್ಲೂ ಕೂಡ ಮಾಡ್ಬೋದು. ಇನ್ನೂ ಒಳ್ಳೆ ಫ್ರೇಗ್ರೆನ್ಸ್ ಮತ್ತು ಟೇಸ್ಟ್ ಬರುತ್ತೆ. ಹಲಸಿನ ಹಣ್ಣನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಡಾಗಿದೆ, ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಆಗಿ ತುರಿದಿಟ್ಕೊಂಡಂತಹ ಸ್ವಲ್ಪ ತೆಂಗಿನಕಾಯಿ ತುರಿ, 2ರಿಂದ 3 ಆಗುವಷ್ಟು ಏಲಕ್ಕಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವು ನೆನೆಸಿಟ್ಕೊಂಡಂತಹ ರವೆಯನ್ನು ಸೇರಿಸೋಣ. ನಾನು ನೀರನ್ನು ಚೆಲ್ಲಿದ್ದೀನಿ, ರವೆಗೆ ನೆನೆಸಿಟ್ಟು ನೀರನ್ನು. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ನಾನು 15 ನಿಮಿಷ ನೆನೆಸಿದ್ದೆ ಅಷ್ಟೇ. ಗ್ರೈಂಡ್ ಮಾಡಿದಂಥ ಈ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಡೋಣ. ನಿಮಗೇನಾದರೂ ತೆಳ್ಳಗನಿಸಿದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಸೇರಿಸಿ ಕಲಸಿಡಿ. ನೆಕ್ಸ್ಟ್ ಒಂದು ಪಾತ್ರೆಗೆ 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಓಟ್ಸನ್ನು ಹಾಕಬೇಕು. ಪ್ಲೇನ್ ಆಗಿರುವಂಥ ಓಟ್ಸನ್ನು ಹಾಕಿದರೆ ಸಾಕು. ಇದನ್ನು ಸ್ವಲ್ಪ ಹೊತ್ತು ಹುರಿಬೇಕು, ಸ್ವಲ್ಪ ಕ್ರಂಚಿ ಆಗೋ ತನಕ. ನೆಕ್ಸ್ಟ್ ನಾನು ಹಲಸಿನ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೆ, ಸೊ ಅದನ್ನು ಸಹ ಇವಾಗ ಸೇರಿಸಬೇಕು. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಲಸಿನ ಹಣ್ಣನ್ನು ಸೇರಿಸಿದ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಅಥವಾ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ನೆಕ್ಸ್ಟ್ ನಾನಿಲ್ಲಿ ಫ್ರೆಶ್ ಆಗಿರುವಂತಹ 1 ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಣ ಕೊಬ್ಬರಿಯನ್ನು ಹಾಕೋದು ಬೇಡ, ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿ ಹಾಕಿದರೆ ಮಾತ್ರ ಸಖತ್ತಾಗಿ ಟೇಸ್ಟಾಗಿ ಬರುತ್ತೆ. ಸೊ ಇದನ್ನು ಇವಾಗ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಹುರ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಬೇರೆ ಬೆಲ್ಲವನ್ನು ಸಹ ಸೇರಿಸ್ಕೋಬೋದು. ಇವಾಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಾಂದರೆ 5 ನಿಮಿಷ ಈ ಥರ ಹುರ್ಕೋಬೋದು. ಹಾಗೆಯೇ ಕೆಲವೊಬ್ಬರು ಉಪ್ಪನ್ನು ಸೇರಿಸ್ತಾರೆ, ಕೆಲವೊಬ್ಬರು ಸೇರಿಸಲ್ಲ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಇಲ್ಲಾಂದರೆ ಸ್ವಲ್ಪ ಚಪ್ಪೆ ಚಪ್ಪೆ ಅನಿಸುತ್ತೆ, ಅದಕ್ಕೇ. ಇಲ್ಲಾಂದರೆ ಬೆಲ್ಲದಲ್ಲೂ ಕೂಡ ಇರುತ್ತೆ, ಬಟ್ ನಾನಿಲ್ಲಿ ಸ್ವಲ್ಪ ಸೇರಿಸಿದ್ದೀನಿ. ನಿಮಗೆ ಬೇಕಂದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹೂರಣವನ್ನು ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಇವಾಗ ಹಿಟ್ಟನ್ನು ಬಾಳೆ ಎಲೆ ಮೇಲೆ ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಇದು ಎಲ್ರಿಗೂ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ. ತೆಳ್ಳಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತುಂಬ ತೆಳ್ಳಗಾಗಿ ಹಾಕೊಳ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಮಧ್ಯದಲ್ಲಿ ಹೂರಣವನ್ನು ಹಾಕೋಣ ಇವಾಗ. ಸೊ ಇನ್ನೊಂದನ್ನು ಹೇಳಲೇಬೇಕು, ನಾನು ಹಲಸಿನ ಹಣ್ಣಿನ ಸಿಹಿಗಡುಬು ಮಾಡಬೇಕು ಅಂದ್ಕೊಂಡಾಗ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡೆ, ಬಟ್ ನಂಗೆ ತಟ್ಟಂತ ನೆನಪಾಯಿತು ತುಪ್ಪಕ್ಕೆ ಸ್ವಲ್ಪ ಓಟ್ಸನ್ನು ಹಾಕಿದರೆ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಟ್ರೈ ಮಾಡಿದೆ, ಬಟ್ ಯಾವ ರೀತಿಯಾಗಿ ಬಂತು ಅಂದರೆ ನಿಜವಾಗೂ ನಂಬಕ್ಕೆ ಸಾಧ್ಯ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಎಲ್ಲವನ್ನು ಬಾಳೆ ಎಲೆಯಲ್ಲಿ ಹಾಕಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದೊಂದಾಗಿ ಇಡ್ಲಿ ಪಾತ್ರೆಯಲ್ಲಿ ಹಾಕೋಣ. ಈ ಥರ ಮಾಡಿಕೊಟ್ರಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಹೆಲ್ದಿಯಾಗಿ ಕೂಡ ಇರುತ್ತೆ, ಹಬೆಯಲ್ಲಿ ಬೇಯಿಸಿರೋದ್ರಿಂದ. ಇನ್ನೊಂದೇನೆಂದರೆ ಮಳೆಗಾಲದಲ್ಲಿ ಹಲಸಿನ ಹಣ್ಣು ಅಥವಾ ಯಾವುದೇ ಹಣ್ಣಾಗಲಿ ನೀರನ್ನು ಕುಡಿದಿರುತ್ತೆ. ಸೊ ಅವರಿಗೆ ಕೊಟ್ಟರೆ ಶೀತ ಎಲ್ಲ ಆಗಿಬಿಡುತ್ತೆ. ಈ ಥರ ಮಾಡಿಕೊಟ್ರೆ ಯಾವುದೇ ಥರದ ತೊಂದರೆ ಇಲ್ಲ. ನೋಡಿ, ನಾನು 40 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೇಯ್ದಿದೆ ಇವಾಗಿದು. ಸೊ ಬಿಸಿಯಾದ ಹಾಗೆಯೇ ಟೇಸ್ಟಿಯಾದಂತಹ ಹಲಸಿನ ಹಣ್ಣಿನ ಓಟ್ಸ್ ಸಿಹಿ ಗಡುಬು ರೆಡಿಯಾಗಿದೆ. ಇದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಕೂಡ ರುಚಿಯಾಗಿರುತ್ತೆ. ಸೊ ಅಲ್ಟಿಮೇಟಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.